ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ ರಾತ್ರಿ ಬ್ಲಾಗ್ ಚಾಲು ಮಾಡೀನಿ. ಆ್ಯಕ್ಚುಲಿ ರಾತ್ರಿ ಅಂದ್ರೆ ಹಾಯ್ ರಾತ್ರಿ ಅಂದ್ರೆ 10 ಗಂಟೆ ಆಗಿತ್ತು ನೋಡ್ರಿ ಟೈಮ್. ಸೊ ಈಗ ಚಾಲು ಮಾಡೀನಿ. ಏನಪ್ಪ ಅಂದರೆ ಇವತ್ತು ರೆಡಿಯಾಗಿ ನೋಡ್ಬೋದು ನೀವು. ಸೊ ಇಷ್ಟು ರಾತ್ರಿ ಯಾಕೆ ರೆಡಿಯಾಗಿ ನಾನು ಹತ್ತಿರ್ಬೋದು ನೀವು. ಸೊ ಏನಂದ್ರೆ ನಾವೆಲ್ಲರೂ ಹೊಂಟೀವಿ ಇವತ್ತು ಶಿರಡಿಗೆ. ಸೊ ಶಿರಡಿ ಪ್ಲ್ಯಾನ್ ಆಗೈತಿ 1 ಡೇ ಅಷ್ಟೇ. ಇವತ್ತು ರಾತ್ರಿ ಹೋಗಿ ನಾಳೆ ಮುಂಜಾನೆ ಅಲ್ಲಿ ರೀಚ್ ಆಗ್ತೀವಿ. ದರ್ಶನ ಮುಗಿಸ್ಕೊಂಡು ಮತ್ತು ನಾಳೆ ರಾತ್ರಿನ ವಾಪಸ್ ಕೊಡ್ತೀವಿ. ಟ್ರೈನ್ ಬುಕ್ ಮಾಡ್ಯಾರ ನಮ್ಮ ಅತ್ತೆಯವರು. ಅಂದ್ರೆ ಮೊನ್ನೆ ನಮ್ಮ ನಾದಿನಿದೇನು ಮದ್ವೆ ಇತ್ತಲ್ಲ, ಸೊ ಅವರು ಫ್ಯಾಮ್ಲಿ ಎಲ್ಲರೂ, ನಾವು, ಜ್ಯೋತಿ, ಸೋನಾಲಿ ಎಲ್ಲರೂ ಸೇರಿ ಹೊಂಟೀವಿ. ಟ್ರೈನ್ ಬುಕ್ ಮಾಡ್ಯಾರ ರಿಸರ್ವೇಷನ್. ಸೊ ಬರೀಗ ನಮಗೂ ಶಿರಡಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತನಕ ಏನೇನು ಆಗ್ತದೆ ನಮ್ಮ ಫ್ಯಾಮ್ಲಿ ಒಳಗೆ ಅಂತ ಎಲ್ಲರೂ ತೋರಿಸ್ತೀನಿ. ಸ್ಕಿಪ್ ಮಾಡಾರ್ದ ನೋಡಿರಿ ವಿಡಿಯೋ ಇಷ್ಟ ಆಗೈತಪ್ಪ ಅಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಫಸ್ಟ್ ಟೈಮ್ ನೋಡ್ರಿ ಶಿರಡಿಗೆ ಹೊಂಟಿದ್ದು, ಒಟ್ಟು ಹೋಗಿಲ್ಲ. ಸೊ ಅಂತೂ ಇಂತೂ ಸಾಯಿಬಾಬಾ ಇವತ್ತು ಕರ್ಸ್ಕೊಳಕತ್ತಾನ ನಾಳೆ. ಸೊ ಹೋಗೋಣಂತ ಬರೀ ಈ ಒಂದೇ ಸಣ್ಣದು ಬ್ಯಾಗ್ ತೊಗೊಂಡಿನಿ ಅಷ್ಟೇ. ನಾಳೆ ಒಂದಿದ್ದೀನ ಅಂಥೇಳಿ ಒಂದು ಸಾರಿ, ಒಂದು ಡ್ರೆಸ್, ನಮ್ಮ ಪಾಪುನ ಡ್ರೆಸ್ ಅಷ್ಟೇ. ಒಂದು ಸ್ಮಾಲ್ ಲಗೇಜ್ ಆಗೈತಿ. ಸ್ವಲ್ಪ ಸ್ನ್ಯಾಕ್ಸ್ ಅದು ತೊಗೊಂಡಿವಿ. ಹೊಂಟೀವಿ, ಹುಡುಗರು ಅದಾರಲ್ರಿ, ಹಾಗಾಗಿ ಬರೀ ಹೋಗೋಣ. ಹೋಗ್ತಾ ಹೋಗ್ತಾ ಏನೇನಾಗ್ತದೆ ಎಲ್ಲ ಶೇರ್ ಮಾಡ್ಕೊತೀನಿ ನೋಡ್ರಿ. ಈಗ ನಾವು ಹೊಂಟೀವಿ ಸ್ಟೇಷನ್ಗೆ, ಬೈಕ್ ಮೇಲೆ ಹೊಂಟೀವಿ. ನಮ್ಮ ಮನೆಯವರು ನಾನು ಸೇರಿ ಹೊಂಟೀವಿ. ನಮ್ಮ ಮನೆಯವ್ರೇನು ಬರತ್ತಿಲ್ರಿ, ನಾವು ಅಷ್ಟೇ ಹೊಂಟೀವಿ. ಆ ಕಡೆಯಿಂದ ಅವರು ಎಲ್ಲರೂ ಮನೆ ಬಿಟ್ಟಾರಂತ. ಸೊ ಕೇಳ್ಕೊಂಡೇ ಒಬ್ರಿಗೊಬ್ರು ಕಾಲ್ ಮಾಡಿ ಈಗ ಸ್ಟೇಷನ್ಗೆ ಹೊಂಟೀವಿ. ರಾತ್ರಿ ಟೈಮ್ ನೋಡ್ರಿ, ಹಂಗಾಗಿ ಎಲ್ಲರೂ ಒಮ್ಮೆ ಹೊಂಟೀವಿ. 11 ಗಂಟೆದಾಗಿತ್ತು ನೋಡ್ರಿ, 10:30 11 ಗಂಟೆಗೆ. 11:15 ಟ್ರೈನ್ ಬಿಡ್ತದಂತ. ಸೊ ನಾವು 10:30 11 ಅದು ಹೊಂಟಿದ್ವಿ. ಹೋಗಿ ರೀಚ್ ಆದ್ವಿ ನೋಡ್ರಿ. ಟೈಮ್ ಮಾತ್ರ ಫುಲ್ ಲೇಟ್ ಆಗಿಬಿಡ್ತು. ನಮ್ಮವ್ರು ನೋಡ್ರಿ, ಇವರೆಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಸೊ ಟೋಟಲಿ ನಾವು 16 ಜನ ಹೊಂಟಿದ್ವಿ. ಆಲ್ಮೋಸ್ಟ್ ಇವರಿಗೆಲ್ಲ ನೋಡಿರ್ತೀರಿ, ಎಲ್ಲರೂ ಬಿಡಾಕೆ ಬಂದಾರ ಮನೆಯವ್ರೆಲ್ಲರೂ. ಇವರೆಲ್ಲ ನಮ್ಮ ಟೀಮ್. ಇವ್ರು ನಮ್ಮ ಅತ್ತೆಯವ್ರು ಬ್ಲೂ ಕಲರ್ ಡ್ರೆಸ್ ನೀವು ನೋಡಿರ್ಬೋದು, ಲಾಸ್ಟ್ ನಂಬರ್ ಅತ್ತಿ ಇವರು. ಸೊ ಅವರೇ ನಮಗೆ ಕರ್ಕೊಂಡು ಹೊಂಟಾರೆ ಶಿರಡಿಗೆ. ಅವ್ರ ಫ್ಯಾಮ್ಲಿ ಒಳಗೆ 4 ಜನ, ನಾನು, ಜ್ಯೋತಿ, ಸೋನಾಲಿ, ಆಮೇಲೆ ಅವ್ರ ಮನೆ ಮುಂದ್ಗಡೆದವ್ರು ಅಂದ್ರೆ ನಮ್ಮ ರಿಲೇಟಿವೇ ಅಲ್ಲದಾರ ನೋಡ್ರಿ ಅವರೆಲ್ಲ ಫ್ಯಾಮ್ಲಿ. ಸೊ ಅವರೊಂದು 4-5 ಜನ. ಟೋಟಲಿ ಹೇಳ್ಬೇಕಂದ್ರೆ 16 ಜನ ಹೋಗಿದ್ವಿ ನಾವು. ಸೊ ಫುಲ್ ಮಸ್ತ್ ಮಜಾ ಮಾಡಿದ್ವಿ. ನೀವು ಎಲ್ಲರೂ ಎಂಜಾಯ್ ಮಾಡ್ತೀರಿ ಈ ವಿಡಿಯೋ ನೋಡಿ. ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿರಿ ಶಿರಡಿ ಬ್ಲಾಗ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿರಿ, ನಾವು 3 ಮಂದಿ ತ್ರಿಮೂರ್ತಿಗಳು ಕುಂತೀವಿ. ಎಲ್ಲಿ ಹೋದ್ರೂ 3 ಜನ ಒಟ್ಟಿಗೆ ಇರ್ತೀವಿ ತ್ರಿಮೂರ್ತಿಗಳು. ಸೊ ನಾನು, ಸೋನಾಲಿ, ಜ್ಯೋತಿ, ನೆಗಣಿಗಳು ನೋಡ್ರಿ 3 ಜನ. ಹೊಸದಾಗಿ ಬ್ಲಾಗ್ಸ್ ನೋಡೋರಿಗೆ ಗೊತ್ತಿರಂಗಿಲ್ಲ. ಟ್ರೈನ್ ಬರೋ ತನ ಹರಟಿ ಹೊಡ್ಕೋತ ಕೂತಿದ್ವಿ ಎಲ್ಲರೂ. ನಮ್ಮ ನಾದಿನಿನೂ ಬಂದಾವ್ರಿ, ಮೊನ್ನೆ ಮದುವೆ ಆಗೈತಲ್ಲ ವೇದ. ಸೊ ಆಕಿನೂ ಬಂದು ಜಾಯ್ನ್ ಆಗ್ಯಾಳ. ಬೆಂಗಳೂರಿಂದ ಬಂದ್ಲಕ್ಕಿ, ಇವತ್ತೇ ಬಂದಿಲ್ಲತ್ತ, ಅಂದರೆ ಹೋಗೋದಿನ. ಸೊ ಬಂದಾಕಿನೂ ಜಾಯ್ನ್ ಆಗ್ಯಾಳ. ಎಲ್ಲರೂ ಸೇರಿ ಹೋಗೋಣ ಅಂತೀಗ. ಮತ್ತು ಈ ವ್ಲಾಗ್ ಒಳಗೆ ಶಿರಡಿಗೆ ಹೋಗೋದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನನಗೆ ಗೊತ್ತಿದ್ದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಟ್ರೈನ್ ನೋಡ್ರಿ, ನೀವು ಟ್ರೈನ್ ಒಳಗೆ ಆರಾಮಾಗಿ ಜರ್ನಿ ಮಾಡ್ಬೋದು. ಬಸ್ ಅದು ಹೋಗೋಕ್ಕಿಂತ, ಕಾರ್ ಹೋಗೋಕ್ಕಿಂತ ಟ್ರೈನ್ ಒಳಗೆ ಮಸ್ತ್ ಎಂಜಾಯ್ಮೆಂಟ್ ಆಗ್ತದೆ. ಆಮೇಲೆ ನಮ್ಗೆ ಚಲೋನು ಅನ್ನಿಸ್ತದೆ. ಫ್ಯಾಮ್ಲಿ ಹೋಗಿದ್ವಿ ಅಂದ್ರೆ ಭಾಳಷ್ಟು ಜನ ನೀವು ಟ್ರೈನೇ ಬುಕ್ ಮಾಡ್ಕೊರಿ. ನಾವು ರಿಸರ್ವೇಷನ್ ಮಾಡಿದ್ವಿ. ರಿಸರ್ವೇಷನ್ ಮಾಡಿದ್ರೆ ನಮ್ಮ ಮೈದ್ನ, ಇಲ್ಲೇನದಲ್ಲ ವಾಸ್ತವ ಇವನ್ನೇ ನಮ್ಮ ಮೈದ್ನ. ಸೊ ಅವರೇ ರಿಸರ್ವೇಷನ್ ಮಾಡಿದ್ರು, ಹೋಗೋದು ಬರೋದು ಎರಡೂ ಸೇರಿ ಟಿಕೆಟ್ ತೆಗ್ದಿದ್ರು. ಅಡ್ವಾನ್ಸ್ ಬುಕ್ಕೇ ಮಾಡ್ಬೇಕು ನೋಡ್ರಿ. 1-2 ತಿಂಗಳು 2 ತಿಂಗಳು ಮೊದಲೇ ಬುಕ್ ಮಾಡಿದ್ರು. ನಮ್ಮದು ಅಷ್ಟೇ 15 ಟಿಕೆಟ್ ಬುಕ್ ಮಾಡಿದ್ರು. ಸೋಮವಾರಕ್ಕೊಮ್ಮೆ ಟ್ರೈನ್ ಬರ್ತದೆ, ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರ್ಬೋದು. ಸೋಮವಾರಕ್ಕೊಮ್ಮೆ ಶಿರಡಿ ಟ್ರೈನ್ ಇರ್ತದೆ ನೋಡ್ರಿ. ರಾತ್ರಿ 11:30 12 ಗಂಟೆಗೆ, 12ಕ್ಕೆ ರೀ, 11:30 ಏನಲ್ಲ 12ಕ್ಕೆ. ಬಟ್ ನೀವಲ್ಲಿ 11ಕ್ಕೆ ಹೋಗಿ ರೀಚ್ ಆಗಬೇಕು ಸ್ಟೇಷನ್ಗೆ. ಟೈಮ್ ಹೇಳಕ್ಕೆ ಬರಲ್ಲ ಹೆಚ್ಚು ಕಡಿಮೆ. 12 ಕರೆಕ್ಟ್ ಬಿಡ್ತದೆ ಟ್ರೈನ್. ಸೊ ಹಂಗಾಗಿ ನೀವು 11ಕ್ಕೆ ಹೋಗಿ ಸ್ಟೇಷನ್ ಒಳಗಿರಬೇಕು. ಮತ್ತು ಟಿಕೆಟ್ ನೋಡ್ರಿ 400 ಸಮಥಿಂಗ್ ಏನೋ ಐತಿ. 400 ಐತಿ ಒಬ್ಬರಿಗೆ. ಹೋಗೋದು ಒಂದೇ, ಹೋಗೋದು ಬರೋದು ಸೇರಿ ಒಂದು 800 ಅರೌಂಡ್ ಆಗ್ತದೆ ಅಂತ ಅನ್ಕೋತೀನಿ. ರಿಸರ್ವೇಷನ್ ಆರಾಮಾಗಿ ನೀವು ನಿದ್ದೆ ಮಾಡ್ಕೋತ ಹೋಗ್ಬೋದು. ಯಾವುದೇ ಥರ ಏನು ಗದ್ದಲದಿರಂಗಿಲ್ಲ. ಬಟ್ ಜನ್ರಲ್ಗೆ ಹೋದ್ರೆ ಫುಲ್ ರಶ್ ಅಂದ್ರೆ ರಶ್ ಇರ್ತದಂತೆ, ಭಾಳ ಡೇಂಜರ್ ರಶ್ ಇರ್ತದೆ ನೋಡ್ರಿ. ಹಾಗಾಗಿ ನೀವು ರಿಸರ್ವೇಷನ್ ಮಾಡ್ಕೊಂಡು ಹೋದ್ರೆ ಭಾಳ ಬೆಸ್ಟ್. ನಾವಂತರೂ ನಾನು, ಸೋನಾಲಿ, ಜ್ಯೋತಿ, ನಮ್ಮ ಅತ್ತೆಯವ್ರು ಎಲ್ಲರೂ ಒಂದೇ ಕಡೆ ಒಂದೇ ಸೀಟ್ ಹಿಡ್ದಿದ್ವಿ. ಇದ್ರೊಳಗೆ 3 ಸೀಟ್ ಇರ್ತಾವೆ ನೋಡ್ರಿ. ಒಂದು ಡಬ್ಬಿ ಒಳಗೆ 6 ಸೀಟ್ ಟೋಟಲ್. ಈ ಕಡೆ 3 ಈ ಕಡೆ 3. ಸೊ ನಾವೇ ಇದ್ವಿ, ನಾನು, ಸೋನಾಲಿ, ಜ್ಯೋತಿ, ಅವರು ನಮ್ಮ ಅತ್ತೆಯವರು, ಅವ್ರ ಅಕ್ಕ ಅವರು. ಸೊ ಎಲ್ಲರೂ ಸೇರಿ ಒಂದು 6 ಜನ ನಾವು ಈ ಡಬ್ಬಿ ಒಳಗಿದ್ವಿ. ಮತ್ತು ಬೇರೆ ಬೇರೆ ಕಡೆ ಒಂದು 3-4 ಡಬ್ಬಿ ಒಳಗೆಲ್ಲ ಬೇರೆ ಬೇರೆ ಎಲ್ಲ ಇದ್ದರು ನಮ್ಮವರು ಎಲ್ಲರೂ. ನೋಡ್ರಿ ಈಗ ಮಲ್ಕೊಳತ್ತೀವಿ. ನಿದ್ದೆ ಬರಾಕತ್ತ, ಟೈಮ್ ಆಗೈತಿ 1 ಆಗಿತ್ತು ನೋಡ್ರಿ, 1-2. ಸೊ ಮಲ್ಕೋತೀವಿ. ನೆಕ್ಸ್ಟ್ ಮಾರ್ನಿಂಗ್ ಮತ್ತು ನಿಮ್ಗೆ ಸಿಗ್ತೀನಂತ. ಗುಡ್ ಮಾರ್ನಿಂಗ್. ನೋಡ್ರಿ ಹಿಂಗೆ ಮಲ್ಕೊಂಡಿವಿ ಅನ್ನೋ ತನ ಬೆಳಕಾಗಿ ಬಿಡ್ತು. ಎದ್ವಿ ಒಂದು 7-7:30 ಆಗಿತ್ತು ಟೈಮ್. ಇವರು ಇಬ್ಬರು ಎದ್ದು ಕೂತಾರ, ವಿರಾಜ, ಶ್ರೀನಯ್ಯ. ನಾವು ಎದ್ದೀವಿ ಎಲ್ಲರೂ.
ಆದರೂ ಟ್ರೈನ್ ಒಳಗೆ ನಿದ್ದೆ ಬರಂಗಿಲ್ಲ ನೋಡ್ರಿ ಒಟ್ಟು. ಯಾಕಂದ್ರೆ ಹಿಂಗೆ ಜರ್ನಿ ಮಾಡ್ಬೇಕಾದ್ರೆ ಫುಲ್ ಅಂಜಿಕೆನೇ ಇರ್ತದೆ. ಅಂಥದ್ರಾಗೂ ಈ ಶಿರ್ಡಿ ಕಡೆ ಯಾವುದೋ ಒಂದು ಊರು ಐತಿ, ಅಲ್ಲಿ ಏನೋ ಭಾಳ ಕಳ್ಳರು ಇರ್ತಾರಂತ ಹೇಳ್ತಾರೆ. ಸೊ ನಡು ಬಂದು ಹತ್ತುತ್ತಾರಂತ. ಹಾಗಾಗಿ ಎಲ್ಲರೂ ಫುಲ್ ಎಚ್ಚರ ಇದ್ದೀವಿ ನೋಡ್ರಿ. ಅಂಜಿ ಎಲ್ಲರೂ ಎಚ್ಚರ ಇದ್ವಿ. ಯಾರೇ ಬಂದ್ರೆ ಸಾಕು ಕಣ್ಣು ತೆಗೆದು ನೋಡೋದು. ಸೊ ಅಂಜ್ಕೊತೆ ಮಲ್ಕೊಂಡಿದ್ವಿ. ಹಾಗಾಗಿ ಒಟ್ಟು ನಿದ್ದೆ ಆಗಲಿಲ್ಲ. ಮತ್ತು ಮನೆಗೆ ಹೋಗೋಣ ಐತೆ ಎಲ್ಲರೂ ನಿದ್ದೆ ಮಾಡೋದು. ಸೊ ಹಂಗಾಗಿ ಏನು ಅನ್ನಿಸ್ಲಿಲ್ಲ. ಈಗ ಆಲ್ಮೋಸ್ಟ್ ಇನ್ನೊಂದು 2 ತಾಸು ಐತೆ ನೋಡ್ರಿ. ಒಂದು 11 ಗಂಟೆಗೆ ಹೋಗಿ ರೀಚ್ ಆಗ್ತೈತೆ ನೋಡ್ರಿ. ನೀವು ರಾತ್ರಿ 12ಕ್ಕೆ ಟ್ರೈನ್ ಬಿಡ್ತಂದ್ರೆ ನೆಕ್ಸ್ಟ್ ಡೇ 11 ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ನಾವು ಶಿರಡಿಗೆ. ಹೋಗ್ತಾ ಹಾಗೆ ಟ್ರೈನ್ ಒಳಗೆ ಗೊತ್ತೇ ಇರ್ಬೋದು ನಿಮಗೆ, ನಮ್ದಂತೂ ಗಿರಣಿ ಚಾಲನೆ ಇರ್ತದೆ. ಚಾ, ಬಿಸ್ಕೆಟ್, ನಾಷ್ಟ, ಅದು ಇದು ಕುರ್ಕುರೆ. ಸಣ್ಣ ಮಕ್ಳದ ಅಂದಮೇಲೆ ಏನಾರು ಇರ್ತದೆ. ನಾನು ಬರುವಾಗ ಸ್ನ್ಯಾಕ್ಸ್ ತೊಗೊಂಬಂದಿದ್ದೆ, ಕುರ್ಕುರೆ, ಬಿಸ್ಕೆಟ್, ಕ್ರೀಮ್ ಬಿಸ್ಕೆಟ್ ಎಲ್ಲ. ಜ್ಯೋತಿನೂ ತೊಗೊಂಬಂದಿದ್ಲು. ಮಕ್ಕಳಿದ್ರೆ ಕಾಮನ್ ನೋಡ್ರಿ, ಚೀಲ ತುಂಬ ಎಲ್ಲ ಅವರೇ ಇದೆ. ಈಗ ಹಾಗೆ ಟೈಮ್ ಒಂದು 9-10 ಗಂಟೆ ಆಯಿತು. ನಾಷ್ಟ ಮಾಡತ್ತೀವಿ ನೋಡ್ರಿ. ಇಡ್ಲಿ ವಡೆ ಬಂದಿತ್ತು. ಚೂಡ ಗಿಡ ಎಲ್ಲ ತಿಂದ್ರೆ ಅಷ್ಟು ಮುಂಜಾನೆ ಹೊಟ್ಟೆ ಕರೆಕ್ಟ್ ಇರೋಂಗಿಲ್ಲ ಅಂಥೇಳಿ ತಗೊಂಬಂದಿದ್ರು ಅದನ್ನು. ಬಟ್ ನಾವು ತಿನ್ನಲಿಲ್ಲ, ಇಡ್ಲಿ ವಡೆನೇ ತೊಗೊಂಡ್ವಿ. ಸೊ 3 ಮಂದಿ ಮಕ್ಕಳಿಗೆ ಇಡ್ಲಿನೇ ಬೇಕಲ್ರಿ, ಅಂದ್ರೆ ಮೆತ್ತಗಿರ್ತದೆ, ಹೊಟ್ಟೆಗೂ ಚಲೋ ಅನ್ನಿಸ್ತದೆ, ಒಂದು ಹಿತ ಆಗ್ತೈತೆ ಅಂಥೇಳಿ ಇಡ್ಲಿ ಚಟ್ನಿ ತೊಗೊಂಡಿದ್ವಿ. ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡೋ ತನಕ ಹಾಗೆ ಊರ್ನು ಬತ್ತು. ಕರೆಕ್ಟ್ 11 ಗಂಟೆಗೆ ಹೋಗಿ ನಾವು ರೀಚ್ ಆದ್ವಿ ಶಿರಡಿಗೆ. ಈಗ ಹೊಂಟಿವಿ ನೋಡ್ರಿ. ಇದು ರೈಲ್ವೆ ಸ್ಟೇಷನ್ ಶಿರಡಿದು. ಶಿರಡಿಯಿಂದ ಒಂದು ಸ್ವಲ್ಪ ದೂರಷ್ಟೇ ಗುಡಿಗೆ ಹೋಗೋದು ಅಷ್ಟೇ. ಗುಡಿಯ ಹೋಗೋದು ಒಂದು ಆಟೋನೇ ಇರ್ತಾವ್ರಿ, ಅಲ್ಲಿ ಫುಲ್ ಆಟೋ ಇರ್ತಾವೆ. ತೋರಿಸ್ತೀನಿ ಅಂತ ನಿಮಗೆ. ಜಸ್ಟ್ ಒಂದು 10 ರೂಪಾಯಿ ತೊಗೋತಾರೆ ನೋಡ್ರಿ ಗುಡಿ ಕಡೆ ಹೋಗ್ಬಿಡಾಕ. ಗುಡಿ ಕಡೆನೇ ರೂಮ್ ಅದಾವ್ರಿ ಭಾಳಷ್ಟು. ಸೊ ಹಂಗಾಗಿ ನಾವೀಗ ಗುಡಿಗೆ ಹೊಂಟೀವಿ ಸ್ಟೇಷನಿಂದ. ಒಂದು 10 ಮಿನಿಟ್ಸ್ ಅಷ್ಟೇ ದಾರಿ ನೋಡ್ರಿ, ಭಾಳ ಹೊತ್ತೇನು ಆಗಂಗಿಲ್ಲ. ಒಬ್ರಿಗೆ 4-5 ಒಂದು 15 ಜನ ಇದ್ರೆ ಅಂದ್ರೆ 4 ರೂಮ್ ಹಿಂಗೇನೆ ಇರ್ಬೋದು. ಇವ್ರು ಆಟೋದವ್ರು ಆ ಕಡೆ ಈ ಕಡೆ ಇಳಿಬೇಕಲ್ಲ ಮತ್ತೆ. ಬರ್ರಿ ಎಲ್ಲ ನೋಡಿ ಇರ್ತಾವ್ರಿ. ಇದು ಮಾಡ್ತಾರೆ. ಇಲ್ಲೇದಲ್ಲ ತಡಿ, ಕುಡ್ರೂ ಒಂದು ಆಟೋದಾಗ ಹೋಗಿ. ಒಟ್ಟರಿಲ್ಲ ಬೇರೆ. ಸೋನಾಲಿ ನೀ ಈ ಕಡೆ ಕೂತಿ, ಈ ಕಡೆ ಕೂಡ್ತೀನಿ. ಆಕಾರ ನೋಡ್ರಿ ಹಂಗೆ ರಾತ್ರಿನೇ ಬಿಟ್ಟೇವಿ ಮನೆ. ರಾತ್ರಿ 11 ಆಗಿದೆ. ಸೊ ನೋಡ್ರಿ, ನಾವು ಆಟೋ ಹಿಡ್ಕೊಂಡು ಈಗ ರೂಮಿಗೆ ಬಂದ್ವಿ. ಗುಡಿ ಏನೈತಲ್ಲ, ಗುಡಿ ಹತ್ರನೇ ಸುತ್ತಮುತ್ತಲು ನಿಮ್ಗೆ ರೂಮ್ ಸಿಗ್ತಾವೆ. ಫ್ರೆಶ್ ಅಪ್ ಆಗಕ್ಕೆ ಅಷ್ಟೇ ನಾವು ರೂಮ್ ಹಿಡ್ದಿದ್ವಿ. ಒಬ್ರಿಗೆ 50 ರೂಪೀಸ್ ಅಂತ. 1 ಅವರ್ ಬೇಕಾದಂಗೆ ಇರ್ಬೋದು ನೀವು, 1 ಅವರ್ 2 ಅವರ್. ನಾವೇನು ಬರೀ ಸ್ನಾನ ಮಾಡೋಕೆ ಫ್ರೆಶ್ ಅಪ್ ಆಗಕ್ಕೆ ಅಷ್ಟೇ ಈ ರೂಮ್ ತೊಗೊಂಡಿದ್ವಿ. ಸೊ ಫ್ರೆಶ್ ಅಪ್ ಆಗಿದ್ವಿ, ಎಲ್ಲರೂ ಜಳಕ ಮಾಡಿ ರೆಡಿ ಆದ್ವಿ. ರೆಡಿಯಾಗಿ ಇಲ್ಲಿದ್ದು ಹೋಗೋದೇ ಇರ್ತೈತೆ ನೋಡ್ರಿ. ರೂಮ್ ಒಳಗೆ ಇರೋಕೆ ನಮ್ಗೆ ಟೈಮೇ ಸಿಗಂಗಿಲ್ಲ. ಒಂದು ದಿನಕ್ಕೆ ಅಷ್ಟೇ ಬಂದಿದ್ವಲ್ಲ ನಾವು, ಹಾಗಾಗಿ ಬರೀ ಜಸ್ಟ್ 50 ರೂಪೀಸ್ ಕೊಟ್ಟು ಫ್ರೆಶ್ ಅಪ್ ಆದ್ವಿ. ನೀವು ಬಂದರೆ ಹೇಗೆ ಮಾಡ್ಬೋದು. ಬಟ್ ನಿಮ್ಗೇನಾದ್ರೂ ಫುಲ್ ಡೇ ಬೇಕಂದ್ರೆ ಜಾಸ್ತಿ ಐತಿ ಅಮೌಂಟ್. ಸೊ ಅಲ್ಲಿ ನೀವು ಹೋಗಿ ಎನ್ಕ್ವೈರಿ ಮಾಡ್ಬೋದು ಅವರಿಗೆ. ನಾವು ಜಸ್ಟ್ 50 ರೂಪೀಸ್ ಕೊಟ್ಟು ಫ್ರೆಶ್ ಅಪ್ ಆಗಿದ್ವಿ. ಇದೇ ನೋಡ್ರಿ ಸಾಯಿ ತಾಜ್ ಅಂಥೇಳಿ, ಇಲ್ಲಿ ಉಳ್ಕೊಂಡಿದ್ವಿ ನಾವು. ಸೊ ಎಲ್ಲರೂ ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಈಗ ಹೊಂಟೀವಿ ಶಿರ್ಡಿ ಸಾಯಿಬಾಬಾ ದರ್ಶನ ಮಾಡೋಕ್ಕೆ. ಬಟ್ ಅಲ್ಲಿ ಅಲಾವ್ ಇರಂಗಿಲ್ಲ ರೀ, ಅಡ್ವಾನ್ಸೇ ನಾವು ಮೊಬೈಲ್ ಕೊಡ್ಬೇಕಂತ. ಇಲ್ಲೇನು ಶಾಪ್ಗಳು ಕಾಣತ್ತಾವಲ್ಲ, ಇಲ್ಲೇ ನಾವು ಎಲ್ಲರದು ಮೊಬೈಲ್ ಕೊಟ್ಟು ಹೋಗ್ಬಿಟ್ಟಿವ್ರಿ. ಎಲ್ಲರೂ ಬ್ಯಾಗ್ನಾಗ ಇಲ್ಲೇ ಇಟ್ಕೊಂಡು ಹೋದ್ವಿ. ಯಾಕಂದ್ರೆ ಅಲ್ಲಿ ಶಿರ್ಡಿ ಒಳಗೆ ಸ್ವಲ್ಪನೂ ವಿಡಿಯೋ ಅಲಾವ್ ಇಲ್ಲ. ಹಾಗಾಗಿ ಮೊಬೈಲ್ ಕಸ್ಕೋತಾರತ್ರಿ ಅಲ್ಲಿ. ಹಾಗಾಗಿ ಇವರು ನಾವೇನು ರೂಮ್ ಹಿಡ್ದಿದ್ವಲ್ಲ ಅವ್ರದ್ದೇ ಇದು ಅಂಗಡಿ. ಸೊ ಎಲ್ಲರದು ಪ್ರತಿಯೊಬ್ಬರದು ಮೊಬೈಲ್ ಇಸ್ಕೊಂಡವರು ಬ್ಯಾಗ್ ಒಳಗೆ ಇಟ್ಬಿಟ್ರು. ಇದಾಗ ನಾ ಯಾವುದೂ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ನಮ್ಮ ಬ್ಯಾಡ್ ಲಕ್ಕ ಹಳೆ ಐತೆ ನೋಡ್ರಿ. ಸ್ವಲ್ಪ ಗುಡಿ ತನಾರೇ ಹೋಗಬೇಕಿತ್ತು ಮೊಬೈಲ್ ತೊಗೊಂಡು. ಬಟ್ ಅಲ್ಲಿ ಜಾಗ ಎಲ್ಲ ಎಲ್ಲಿ ಇಡಾಕ ನಾನು ಇಲ್ಲೇ ಅಂಗಡಿ ಕಡೆನೇ ಲಾಸ್ಟ್ ನೋಡ್ರಿ. ಇದಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೆ. ಇಲ್ಲಿ ಎಲ್ಲ ಥರ ಮಸ್ತ್ ನೋಡ್ಬೋದು ನೀವು. ಹೆಣ್ಮಕ್ಳಿಗೆ ಅಟ್ರ್ಯಾಕ್ಷನ್ ಆಗುವೇ ಇದ್ದು ಎಲ್ಲ ಬ್ಯಾಂಗಲ್ಸ್, ಜ್ಯುವೆಲ್ರೀಸ್, ಈ ಥರ ಸ್ಲೀಪರ್ಸ್ ಎಲ್ಲನೂ ಇದ್ದು ನೋಡ್ರಿ. ನನ್ನ ಬ್ಯಾಡ್ ಲೆಕ್ಕ ನನ್ನ ಸ್ಲೀಪರ್ಸ್ ಕಿತ್ತು ಹೋಗ್ಬಿಡ್ತು. ಸೊ ಬಂದು ಕೂಡಲೇ ತೊಗೋತೀನಿ, ತೋರಿಸ್ತೀನಿ ಅಂತ ನಿಮಗೆಲ್ಲ ಕಂಟಿನ್ಯೂಯೇಷನ್ ವ್ಲಾಗ್ ಇರ್ತದಿದ್ದು. ಸೊ ಎಲ್ಲನೂ ತೋರಿಸ್ತೀನಿ. ಒಂದು ಟೈಪ್ ಹೊಸ ಟೈಪ್, ಬೇರೆ ಟೈಪ್ ಡಿಫ್ರೆಂಟ್ ಆಗಿರೋಂಥ ಶೂಸ್ ಅದು ಮಸ್ತ್ ಇದ್ದು ನೋಡ್ರಿ. ಸೊ ನೋಡಾಕತ್ತೀನಿ. ಆ್ಯಕ್ಚುಲಿ ಇದು ಹೋಗಿ ಬಂದಿಂದ ನೋಡ್ರಿ, ಅಂದ್ರೆ ಗುಡಿಗೆ ಹೋಗಿ ಬಂದಿಂದ ಇದು ವ್ಲಾಗ್. ನಾ ಹೇಳ್ದೆ ನಿಮ್ಗೆ ಮೊಬೈಲೆಲ್ಲ ಇಲ್ಲೇ ಇಟ್ಟು ಹೋಗಿದ್ವಿ, ಯಾವುದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹೋಗಿ ಬಂದ್ವಿ. ಯಾವಾಗ ಬಂದ್ವಿ ಅಂದ್ರೆ ನಾವು ಮಾರ್ನಿಂಗ್ 1 ಗಂಟೆಗೆ ಮಧ್ಯಾಹ್ನದ ಹೋಗಿದ್ವಿ ಗುಡಿಗೆ. 12:30 1ಕ್ಕೆ ವಾಪಸ್ 3ಕ್ಕೆ ಹೊಳೆ ಬಂದೀವಿ ನೋಡ್ರಿ. ಆ ಪ್ರಸಾದದ ಮುಗಿಸ್ಕೊಂಡೇ ಬಂದೀವಿ ನಾವು.
ಸೊ ಅವಾಗ ಕಂಟಿನ್ಯೂ ಮಾಡಾಕತ್ತೀನಿ ವ್ಲಾಗ್. ಎಲ್ಲ ಪ್ರಸಾದ ಮುಗಿಸ್ಕೊಂಬಂದು ಇನ್ನೇನು ನಾವು ಶನಿ ಶಿಗ್ನಾಪುರಕ್ಕೆ ಹೋಗೋದಿತ್ತು. ಸೊ ಹೋಗುವಾಗ ಇಲ್ಲೊಂದು ಸ್ವಲ್ಪ ಬ್ಯಾಂಗಲ್ಸ್ ಸ್ಲಿಪ್ಪರ್ಸ್ ಅದು ತೊಗೋಬೇಕಂತ ತೊಗೊಂಡ್ವಿ. ನಾನು ಸ್ಲಿಪ್ಪರ್ಸ್ ಅದು ಕಿತ್ತೇ ಹೋದು, ಹಾಗಾಗಿ ಹೊಸ ಸ್ಲಿಪ್ಪರ್ಸ್ ತೊಗೊಂಡೆ ನಾ ಇಲ್ಲಿ. ಮತ್ತು ಜ್ಯೋತಿ ಬ್ಯಾಂಗಲ್ಸ್ ಅದು ತೊಗೊಂಡು ಎಲ್ಲರೂ ಸ್ಲಿಪ್ಪರ್ಸ್ ತೊಗೊಂಡ್ರಲ್ಲಿ ಒಂದು 3-4 ಜೋಡು ಹೊಸ ಟೈಪ್ ಇದ್ದು ಅಂಥೇಳಿ. ಈಗ ಹೋಗೋ ಟೈಮ್ ಒಳಗೆ ಇನ್ನೊಂದು ರೋಡ್ ಸ್ವಲ್ಪರೇ ಮುಂದೆ ಅಲ್ಲಿ ಶಿರ್ಡಿ ಸಾಯಿಬಾಬಾದೇನು ಸ್ಟ್ಯಾಚು ಕಾಣತ್ತದಲ್ಲ, ಅಲ್ಲಿ ತನಾರೇ ವಿಡಿಯೋ ಮಾಡ್ಕೊಂಬರೋಣ ಬಾತ್ ನಮ್ಮ ಅತ್ತೆಯವ್ರು ಕರ್ಕೊಂಡು ಹೋದ್ರೆ ನನಗೆ. ಹಾಗಾಗಿ ಹೊಂಟೀವಿ ನೋಡ್ರಿ, ಸ್ವಲ್ಪ ಫೋಟೋ ತೆಗೆಸ್ಕೊಳಕ್ಕೆ ಆಮೇಲೆ ವಿಡಿಯೋ ಮಾಡ್ಕೊಳಕ್ಕೆ ಆಗ್ತದೆ ಅಂತೇಳಿ. ಇಲ್ಲಿ ತನಕ ಹೋದ್ರೂ ವಿಡಿಯೋ ಮಾಡ್ಲಿಕ್ಕೆ ಮತ್ತು ನಾವು ಫೋಟೋ ತೊಗೊಳಿಕ್ಕೆ ಏನೋ ಒಂಥರ ಹಳಾಳೆ ಆಗ್ತದೆ, ಬೇಜಾರಾಗ್ತದೆ. ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲಿ ಮುಂದೆ ಹೋಗಿ ಬರೋಣ ಅಂತೇಳಿ ಗಾಡಿ ನಿಂದ್ರಿಸಿ ನಾವು ಬಂದಿದ್ದೀವಿ ನೋಡ್ರಿ. ಮತ್ತು ಪ್ರಸಾದನೂ ಇರ್ತದೆ ನಿಮಗಿಲ್ಲಿ, ಮಸ್ತ್ ಇರ್ತೈತೆ ರೀ, ಭಾರಿ ಚಂದ ಇರ್ತದೆ ಪ್ರಸಾದ ಅಂದರು. ಶಿರ್ಡಿಯಿಂದ ದರ್ಶನ ಮುಗಿಸ್ಕೊಂಡು ನೀವು ಅಲ್ಲಿ ಬಸ್ನೂ ಇರ್ತಾವೆ ರೀ ಪ್ರಸಾದಕ್ಕೆ ಅಂಥೇಳಿ ಒಂದು ಬಸ್ ಮಾಡಿಬಿಟ್ಟಾರ, ಫ್ರೀ ಬಸ್ ಅದು. ಸೊ ನೀವು ಅದು ವೇಟ್ ಮಾಡಬೇಕಾಗ್ತದೆ. ಹಾಗಾಗಿ ಆಟೋನೂ ಇರ್ತಾವ್ರಿ ಅಲ್ಲಿ. ಪ್ರಸಾದಕ್ಕೆ ಹೋಗ್ಬೇಕಂದ್ರೆ ಸಾಕು, 10 ರೂಪಾಯಿ ಕೊಟ್ಟರೆ ನಿಮ್ಗೆ 5 ಪ್ರಸಾದ ಇದ್ದಿದ್ರು ನಿಲೆ ಮುಂದೆನೇ ಬಿಡ್ತಾರೆ. ಸೊ ನೀವು ಆರಾಮಾಗಿ ಪ್ರಸಾದ ಮಾಡಿಕೊಂಡು ವಾಪಸ್ಸು ಶನಿ ಶಿಗ್ನಾಪುರಕ್ಕೆ ಹೋಗ್ಬೋದು. ಒಂದೇ ದಿವಸದೊಳಗೆ ನೀವೆಲ್ಲ ಮುಗಿಸ್ಕೋಬೋದು ನೋಡಿರಿ. ಈಗ ನಾವು ಶಿರ್ಡಿ ಸಾಯಿಬಾಬಾನ ದರ್ಶನ ಮುಗಿಸ್ಕೊಂಡು ಪ್ರಸಾದನೂ ಮಾಡಿ ಬಂದ್ವಿ. ಸೊ ಹೋಗ್ತಾ ದಾರಿ ಒಳಗೆ ಮತ್ತು ಸಾಯಿಬಾಬಾನ ದರ್ಶನ ಮಾಡಬೇಕು, ವಿಡಿಯೋ ಮಾಡ್ಬೇಕಂತ ಹೇಳಿ ಬಂದಿದ್ವಿ. ಮತ್ತೊಂದು ಹೋಟೆಲ್ ತೊಗೊಳೋನಿಗಲ್ಲಿ 2 ತಾಸು ಸಿಗುತ್ತೆ ಗಾಡಿ ನಿಂದ್ರಸಲ್ಲ ಸಿಕ್ಕರೆ ಸೊಕ್ಕಸ್. ಸೊ ನೋಡಿರಿ, ಶಿರ್ಡಿ ಸಾಯಿಬಾಬಾ ದರ್ಶನ ಮುಗಿಸ್ಕೊಂಡ್ರಿ, ಭಾರಿ ಚಂದ ದರ್ಶನ ಆಯ್ತು ನೋಡಿರಿ. 1 ತಾಸನೇ ನಮ್ಮದು ದರ್ಶನ ಆಯ್ತಲ್ಲ. ಸೊ ಮುಗಿಸ್ಕೊಂಡು ಪ್ರಸಾದನೂ ತೊಗೊಂಡು ವಾಪಸ್ ನಾವೀಗ ಬಂದೀವಿ. ಟಿ ಮಾಡ್ಕೊಂಡು ಎಲ್ಲಿ ಹೊಂಟೀವಿ ಅಂದ್ರೆ ಶಿಗ್ನಾಪುರಕ್ಕೆ ಹೊಂಟೀವಿ ನೋಡಿರಿ, ಶನಿ ಶಿಗ್ನಾಪುರ. ಶಿರ್ಡಿಗೆ ಬಂದವರು ಕಂಪಲ್ಸರಿ ಶನಿ ಶಿಗ್ನಾಪುರಕ್ಕೆ ಹೋಗೇ ಹೋಗ್ತಾರೆ ವಾಪಸ್, ಹಾಗೆ ಯಾರೂ ಹೋಗಂಗಿಲ್ಲ. ಸೊ ನಿಮಗೂ ಗೊತ್ತಿರ್ಬೋದು ಅನ್ಕೋತೀನಿ. ಸೊ ನೀವು ಅಷ್ಟೇ ಯಾರೆಲ್ಲ ಶಿರ್ಡಿ ಹೋಗಿರ್ತಿರಲ್ಲ, ಶನಿ ಶಿಗ್ನಾಪುರಕ್ಕೆ ಹೋಗೇ ಬರ್ರಿ. 70 ಕಿಲೋಮೀಟ್ರ್ ಅಷ್ಟೇ ಆಗ್ತದೆ. ನಾವಿಲ್ಲಿ ಟಿ ಮಾಡಿದ್ದೀವಿ ನೋಡಿರಿ, ಒಬ್ರಿಗೆ 200 ರೂಪಾಯಿ ಅಂತ 1 ಸೀಟಿಗೆ. ಸೊ ನಾವು ಹೆಂಗೂ 16 ಮಂದಿ ಇದ್ವಿ, 1 ಟಿ ಫುಲ್ ಆಗಿತ್ತು ನಮ್ಗೆ. ಇಬ್ಬರೇ ಎಕ್ಸ್ಟ್ರಾ ಅಷ್ಟೇ ಬಂದಿದ್ರು ಹೊರಗಿನವರು ಪ್ಯಾಸೆಂಜರ್. ನಾವು ಒಟ್ಟರು 16 ಮಂದಿ ಆಗಿದ್ವಿ. ಸೊ 17-18 ಮಂದಿ ಸೀಟ್ ಇರ್ತಿತ್ತು ಅನ್ಕೋತೀನಿ ಇದು ಟಿ ಹೋದಿವಿ ನೋಡಿರಿ. ಟಿ ಮಾಡಿಕೊಂಡು ಒಬ್ರಿಗೆ 200 ರೂಪಾಯಿ. ಶಿರ್ಡಿಯಿಂದ ಶನಿ ಶಿಗ್ನಾಪುರಕ್ಕೆ ಒಬ್ರಿಗೆ 200 ರೂಪಾಯಿ. ಹೋಗೋದು ಬರೋದು ಎರಡೂ ಸೇರೆ ಮಾತಾಡಿಬಿಟ್ಟಿದ್ರು. ಅಲ್ಲಿ ಕರ್ಕೊಂಡು ಹೋಗ್ತಾರೆ, ದರ್ಶನ ಮುಗ್ದಿಂದ ವಾಪಸ್ ತಂದು ಶಿರ್ಡಿಗೆ ಬಿಡ್ತಾರೆ ನೋಡ್ರಿ ಅವರು. ಸೊ ಈ ಥರ ನೀವು ಮಾತಾಡಿಕೊಂಡು ಟಿ ಮಾಡ್ಕೊಂಡು ಹೋದ್ರೆ ಚಲೋ. ಅಥವಾ ಕಾರ್ನು ಕ್ರೂಸರ್ನೂ ಇರ್ತಾವಂತ್ರಿ ಇಲ್ಲಿ. ಹೋಗ್ತಾ ದಾರಿ ಒಳಗೆ ನೋಡ್ರಿ, ಇಲ್ಲಿ ಸ್ಟಾಪ್ ಮಾಡಿದ್ರು ರೆಸ್ಟ್ ಅಂಥೇಳಿ. ಕಬ್ಬಿನಾಲ ಈ ಥರ ಯಾರು ಮಾಡ್ತಾರೆ ಹೇಳ್ರಿ. ಸೊ ನೋಡಿರಿ, ಕಬ್ಬಿನಾಲ ಆಕಳಿಂದ ಇದು ಮಾಡಕತ್ತಿದ್ರು ನ್ಯಾಚುರಲ್ ಆಗಿ. ಸೊ ಸ್ವೀಟ್ ಅಂತೂ ಭಾರಿ ಚಲೋ ಇತ್ತು ನೋಡ್ರಿ, ಭಾರಿ ಟೇಸ್ಟ್ ಇತ್ತು ಕಬ್ಬಿನಾಲ. ಸೊ ಎಲ್ಲರೂ ಚಹಾ ಕುಡಿ ಬದಲಿ ಕಬ್ಬಿನಾಲ್ ಕುಡಿದ್ವಿ. ಮತ್ತು ನಾವು ಸ್ಯಾರಿ ಹಾಕ್ಕೊಂಡಿದ್ವಿ, ಸ್ಯಾರಿನೂ ಚೇಂಜ್ ಮಾಡಿಬಿಟ್ಟಿವ್ರಿ. ಫುಲ್ಲು ಶೆಕೆ ಅಂದ್ರೆ ಶೆಕೆ. ಹಾಗಾಗಿ ಎಲ್ಲರೂ ಡ್ರೆಸ್ ಚೇಂಜು ಆಯಿತು, ಫ್ರೆಶ್ ಅಪ್ ಆಗಿ ಈಗ ವಾಪಸ್ ಶನಿ ಶಿಗ್ನಾಪುರಕ್ಕೆ ನಮ್ಮ ಪಯಣ ಸ್ಟಾರ್ಟ್ ಆಗೈತಿ. ಸೊ ನಾವಂತೂ ಭಾಳ ಎಂಜಾಯ್ ಮಾಡಿದ್ವಿ ನೋಡ್ರಿ. ಒಂದೇ ದಿನ ಆಗಲಿ ಬಟ್ ಫುಲ್ ಎಂಜಾಯ್ ಮಾಡಿದ್ವಿ. ಫ್ಯಾಮ್ಲಿ ಜೊತೆ ಹೋಗಿರ್ತೀವಿ ಅಂದಮ್ಯಾಗ ಎಲ್ಲ ಥರ ಎಂಜಾಯ್ ಆಗ್ತದೆ. ಫೈನಲಿ ಬಂದು ಮುಟ್ಟಿದ್ವಿ. 1.5 ತಾಸಿಂದ 2 ತಾಸು ಶನಿ ಶಿಗ್ನಾಪುರಕ್ಕೆ ಹೋಗಾಕ. ಸೊ ಇದು ಶನಿ ಶಿಗ್ನಾಪುರ ನೋಡ್ರಿ, ಇದು ಹೊರಗಡೆಯಿಂದ ಶಾಪ್ ಅದು ಅದಾವ. ಹೋದ ಕೂಡಲೇ ಇಲ್ಲಿ ಕಾಲು ತೊಳ್ಕೊಂಡು ಎಣ್ಣೆ ಅದು ಒಯ್ತಾರೆ. ಈ ದೇವರಿಗೆ ಎಣ್ಣೆ ಒಯ್ತಾರೆ ಫಸ್ಟ್. ಬಟ್ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ನೀಡ್ತೀನಿ ನಾನು ಇಲ್ಲಿ ಇದ್ರ ಬಗ್ಗೆ ನೆಕ್ಸ್ಟ್ ವ್ಲಾಗ್ ಒಳಗೆ. ಇದು ಫುಲ್ ಹಾಕಿದ್ರೆ ಭಾಳ ಲೆಂತಿ ವಿಡಿಯೋ ಆಗ್ತದೆ, ಹಾಗಾಗಿ ನಾನು 2 ಪಾರ್ಟ್ ಮಾಡಕತ್ತೀನಿ, 2 ಪಾರ್ಟ್. ಸೊ ಮತ್ತು ಕಂಟಿನ್ಯೂ ಆದ್ರೆ ನಿಮಗೂ ಬೋರ್ ಆಗಿಬಿಡ್ತದೆ. ಹಾಗಾಗಿ ಪಾರ್ಟ್ 1 ಒಳಗೆ ಶಿರ್ಡಿ ಸಾಯಿಬಾಬಾದ ಬಗ್ಗೆ ಹೇಳಿದೆ ನಿಮಗೆ ಮಾಹಿತಿ. ನೆಕ್ಸ್ಟ್ ವಿಡಿಯೋ ಒಳಗೆ ಶೇರ್ ಮಾಡ್ಕೊತೀನಿ. ಸಿಗ್ತೀನಿ ರೀ ಹೊಸ ವಿಡಿಯೋ ಜೊತೆ. ಇಲ್ಲಿ ತನಕ ಕಾಯ್ತಾರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.